ನಮ್ಮ ಚಾನಲ್ಗೆ ಸ್ವಾಗತ, ಸ್ವಾಗತ ಸುಸ್ವಾಗತ. ಸುಸ್ವಾಗತ. ಆ, ಇವತ್ತಿನ ಟಾಪಿಕ್ಕು ಅದೇ ನಾವೆಲ್ಲ ಅಂದರೆ ನಾವು ಇಬ್ಬರು ಸೇರಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ತುಂಬ ತುಂಬಾ ಜನ ಜನ ಕೇಳ್ತಿದ್ರು, ತುಂಬ ಕಡೆ ಹೋದಾಗಲೂ ನಾವು ಹೇಳ್ದೋ ನಾವು ಇದನ್ನು ಕಂಟಿನ್ಯೂ ಕಂಟಿನ್ಯೂ ಮಾಡ್ತಿಲ್ಲ, ಮಾಡ್ತಿಲ್ಲ ಅಂತ. ಇದರಿಂದ ಆದರೂ ಆಚೆ ಬಂದಿದೀವಿ ಅಂತ. ಬಟ್ ಸ್ಟಿಲ್ ನೀವೆಲ್ಲ ಅನ್ಕೊಂಡಿದ್ದೀರಾ ನಾವು ಇನ್ನೂ ಬಿಸ್ನೆಸ್ ಮಾಡ್ತಿದೀವಿ ಅಂತ. ಮತ್ತು ಇದು ಇನ್ಫಾರ್ಮೇಟಿವ್ ವಿಡಿಯೋನೂ ಕೂಡ ಆಗಿರುತ್ತೆ. ನಾವು ಯಾವುದೇ ವಿಡಿಯೋ ಮಾಡಬೇಕಿದ್ರೂ ಅದೇ ತಲೆನಲ್ಲಿ ಇಟ್ಕೊಳ್ಳೋದು. ಸೊ ನಾವು ಯಾಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಯಾಕೆ ಸ್ಟಾಪ್ ಆಯಿತು, ಎಷ್ಟು ಅದರಿಂದ ದುಡ್ಡು ಬಂತು, ಸೊ ಇಷ್ಟು ಕವರ್ ಮಾಡಿರ್ತೀನಿ. ಮತ್ತು ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಈ ವಿಡಿಯೋನ ಕಂಪಲ್ಸರಿಯಾಗಿ ನೋಡಿ. ಸೊ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಹೌದು, ನಾವೇನೇನು ತಪ್ಪು ಮಾಡಿದ್ದೋ ನೀವು ಅದನ್ನು ಮಾಡೋದಕ್ಕೆ ಮಾಡಕ್ ಹೋಗ್ಬೇಡಿ. ಹೋಗ್ಬೇಡಿ. ಓಕೆ, ಫಸ್ಟು ನಾವು ಕ್ಲೋತಿಂಗ್ ಬಿಸ್ನೆಸ್ಸಿಗೆ ಏನಕ್ಕೆ ಬಂದು ಅಂತ ಹೇಳ್ತೀನಿ. ಸೊ ಫಸ್ಟು ನಮಗೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದು ನಾವು. ಫಸ್ಟು ವೆಬ್ಸೈಟಿಂದ ಸ್ಟಾರ್ಟ್ ಆಗಿದ್ದು ನಮ್ಮದು. ಬೆಂಗಳೂರು ಬೆಂಗಳೂರಿಂದ ಅಲ್ಲಿಂದ ಒಬ್ಬರು ಅಪ್ರೋಚ್ ಮಾಡಿದ್ರು. ಸೊ ಅವ್ರಿಗೆ ಈ ಥರ ಐಡಿಯಾ ಕೊಟ್ಟೆ. ಲೈಕ್ ಅವರು ವೆಬ್ಸೈಟ್ ಐಡಿಯಾ ಕೊಟ್ಟಿದ್ದೀವ್ರೆ. ಹೋಲ್ಸೇಲ್ ಇದು ಮಾಡ್ತಾಯಿದ್ರು. ನಾನೇ ವೆಬ್ಸೈಟ್ ಮಾಡೋಣ, ವೆಬ್ಸೈಟಿಂದ ಸೇಲ್ ಮಾಡಿದ್ರೆ ಈಸಿ ಆಗುತ್ತೆ, ಜನಕ್ಕೂ ಈಸಿ ಆಗುತ್ತೆ ಬುಕ್ ಮಾಡೋದಕ್ಕೆ. ಎಲ್ಲರೂ ಶಾಪ್ಗೆ ಬಂದು Purchase ಪರ್ಚೇಸ್ ಮಾಡೋದು ಮಾಡೋಕ್ಕೆ ಕಷ್ಟ ಕಷ್ಟ ಆಗುತ್ತೆ ಅಂತ. ಮತ್ತು ನಮ್ಮ ಉದ್ದೇಶ ಅವ್ರ ಹತ್ರನೂ ನನ್ನ ಕಂಡೀಷನ್ ಏನು ಹೇಳಿದ್ದು ಅಂದರೆ, ನಮಗೆ 10 ರೂಪಾಯಿ ಲಾಭ ಆದ್ರೂ ಪರವಾಗಿಲ್ಲ, ಜನಗಳಿಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ ತಲುಪಬೇಕು ಅನ್ನೋದು ಇದೇ ಉದ್ದೇಶ ಇದ್ದಿದ್ದು. ಇವ್ರು ಅಲ್ಲಿ ಹೇಳಿದ್ದು ಅಷ್ಟೇನೆ, ನೀವು ನಮಗೆ ಲಾಭ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ಜನಗಳಿಗೆ ಒಳ್ಳೆ ಬಟ್ಟೆ ತಲುಪಿಸಿ, ನಮಗೆ ಅದೇ ಖುಷಿ. ನೀವು ಅಕಸ್ಮಾತ್ ನಮಗೆ ಕೊಡ್ಲಿಲ್ಲ ಒಂದ್ಸಲ ಅಂದ್ರೆ ನಾವು ಅದಕ್ಕೂ ಓಕೆನೆ. ಬಟ್ ಮೇನ್ ಉದ್ದೇಶ ಇರೋದು ಕಮ್ಮಿ ರೇಟಲ್ಲಿ ಜನಗಳಿಗೆ ಒಂದು ಉತ್ತಮವಾದ ಕ್ವಾಲಿಟಿ ಬಟ್ಟೆ ಸಿಗ್ಲಿ ಅಂತ ಅಷ್ಟೇ ಉದ್ದೇಶ ಇದ್ದಿದ್ದು. ಅಷ್ಟೇ ಉದ್ದೇಶ ಅವರು ಕೂಡ ಅದೇ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದರಿಂದ ಸೊ ನಾವಿಬ್ಬರು ಸೇರಿಕೊಂಡು ವೆಬ್ಸೈಟ್ ಸ್ಟಾರ್ಟ್ ಆಗಿ ಚಾಮುಂಡಿ ಬೆಟ್ಟದಲ್ಲಿ ಅನೌನ್ಸ್ ಮಾಡ್ದೋ ನಾವು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ತುಂಬಾನೇ ಸಪೋರ್ಟ್ ಮಾಡಿದ್ರಿ. ತುಂಬಾ ಎಷ್ಟು ಹೇಳ್ಕೊಳಕ್ ಆಗ್ಲಿ, ಯಾಕೆಂದ್ರೆ ಅದು ನಮ್ಮ ಫಸ್ಟ್ ಬಿಸ್ನೆಸ್. ಮತ್ತೆ ತುಂಬಾ ಖುಷಿ ಇತ್ತು. ತುಂಬ ಜನ ಬುಕ್ಕು ಕೂಡ ಮಾಡಿದ್ರಿ. ಫಸ್ಟೇ ನಿಮಗೆ ಗೊತ್ತಿಲ್ಲ 2 ಲಕ್ಷದ ತನಕ ವ್ಯಾಪಾರ ಆಗಿತ್ತು. ನಾನು ಯಾರಿಗೂ ಕೂಡ ಅಂದರೆ ಅದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ದರಿಂದ ನಮಗೆ ಸಿಕ್ಕಿದ್ದು 7,000 ರೂಪಾಯಿ. 2 ಲಕ್ಷ ಪರ್ಚೇಸ್ ಮಾಡಿದಾಗ ನಮಗೆ ಸಿಕ್ಕಿದ್ದು 7,000 ರೂಪಾಯಿ. ಸೊ ನಾನು ಏನಕ್ಕೆ ಇವಾಗ ಒನ್ ಸೈಡ್ ಸ್ಟೋರಿ ಅಂತ ಹೇಳ್ಬಿಡ್ತಾರೆ. ಚಾಮುಂಡಿ ತಾಯಿ ಆನೆಗಳು ಈ ವಿಡಿಯೋದಲ್ಲಿ ಏನೇನು ಹೇಳ್ತಿದ್ದೀವಿ ಅಷ್ಟನ್ನು ಕೂಡ ಸತ್ಯ. ಟ್ರಾನ್ಸ್ಪರೆಂಟ್ ಆಗೇ ಹೇಳ್ತೀವಿ ಎಲ್ಲವೂ ಕೂಡ. ನೀವು ಬೇಕಾದರೆ ನಾವು ಯಾರ ಜೊತೆ ಬಿಸ್ನೆಸ್ ಕಾಂಟ್ಯಾಕ್ಟ್ ಮಾಡಿದ್ವಲ್ಲ ಅವ್ರನ್ನ ಬೇಕಾದ್ರೆ ಹೋಗಿ ಕೇಳಿ ಏನಾದರೂ ಮಾಡ್ಕೊಳ್ಳಿ. ಬಟ್ ಇದು ಸತ್ಯ ನಾನು ಹೇಳ್ತಾ ಇರೋದು. ಸೊ ಹಂಗಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಸೊ ನನಗೆ ಅಲ್ಲಿ ನಾನು ಇಷ್ಟು ಬಂತು ಅಂತ ನಾನೇನು ಯೋಚನೆ ಮಾಡಲಿಲ್ಲ. ಇಷ್ಟು ವ್ಯಾಪಾರ 2 ಲಕ್ಷ ಆಗಿತ್ತು. ಓಕೆ, ನಿಮ್ಮ ಸಪೋರ್ಟ್ ನೋಡಿ ತುಂಬಾ ಖುಷಿ ಆಯಿತು. ಆಮೇಲೆ ಒಳ್ಳೆ ಬಟ್ಟೆ ತಲುಪಿದ್ರೆ ಸಾಕಾಗಿತ್ತು ನಮಗೆ, ಅಷ್ಟೇ, ಇನ್ನೇನು ಇರಲಿಲ್ಲ ಅಲ್ಲಿ. ಅಂದರೆ 2 ಲಕ್ಷ ವ್ಯಾಪಾರ ಆಯಿತು ಅಂತ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ಆಮೇಲೆ ಅಷ್ಟೇ ದುಡ್ಡು ನಮಗೆ ಬಂದಿದೆ ಅಂತ ನೀವು ಅನ್ಕೊಬಿಟ್ಟಿರ್ತೀರ. ಇಲ್ಲ, ಅದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ದರಿಂದ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದು ಕೂಡ ಅವರೇ ಆಗಿರೋದ್ರಿಂದ ಅವರಿಗೆ ಜಾಸ್ತಿ ಶೇರ್ ಹೋಗುತ್ತೆ. ಮತ್ತು ವೆಬ್ಸೈಟ್ಗೂ ಕೂಡ ಎಲ್ಲ ಅವರೇ ನೋಡ್ಕೋತಿದ್ರು. ಸೊ ಹಾಗಾಗಿ ಬರೀ ನಮಗೆ ಅಷ್ಟೇ ಬಂತು ಅಂತ ಹೇಳೋದಲ್ಲ, ಬ್ಯಾಕ್ ಎಂಡ್ ಅವರು ಕೂಡ ವರ್ಕ್ ಮಾಡಿರೋದ್ರಿಂದ, ಅವ್ರ ವರ್ಕು ಜಾಸ್ತಿ ಇದ್ದಿದ್ರಿಂದ ಅವರಿಗೆ ಮೋಸ್ಟ್ ಆಫ್ ದಿ ಪ್ರಾಫಿಟ್ ಅವ್ರಿಗೆ ಹೋಗುತ್ತೆ. ಸೊ ನಮಗೆ ಅಂತ ಸಿಕ್ಕಿದ್ದು 7,000. ನಮಗೆ ಆ 7,000 ರೂಪಾಯಿ ಖುಷಿ ಇತ್ತು, ಖುಷಿಯಾಗಿದ್ವಿ. ಯಾಕಂದ್ರೆ ಫಸ್ಟ್ ಟೈಮ್ ನೋಡಿದ್ದು ನಾವು. ನಿಮ್ಮ ಸಪೋರ್ಟ್ ಅಷ್ಟಿತ್ತು. ಮತ್ತೆ ಇಂಡಿವಿಜುವಲ್ ಆಗಿ ಮಾಡ್ತೀರಾ ಅಂದರೆ ನಿಮ್ಗೆ ಅಷ್ಟೇ ಟೆನ್ಷನ್ ಇರುತ್ತೆ. 2 ಲಕ್ಷ ಅಂತ ಹೇಳ್ತಿದ್ದೀವಿ ಅಲ್ವಾ, ನೀವೇ ಇಂಡಿವಿಜುವಲ್ ಆಗಿ ಮಾಡಿದರೆ ಏನು ಬೇಕಾಗಿತ್ತು? ಫಸ್ಟು ಬಟ್ಟೆಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆಮೇಲೆ ವೆಬ್ಸೈಟು, ಇವಾಗೇನು ವೆಬ್ಸೈಟ್ ಕ್ರಿಯೇಟ್ ಮಾಡೋದು ತುಂಬಾ ಈಸಿ. ಮತ್ತು ಅದನ್ನ ಮೈಂಟೈನ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ದುಡ್ಡುಗಳೆಲ್ಲ ಕೊಡಬೇಕಾಗುತ್ತೆ. ಅದಾದಮೇಲೆ ನೀವು ಇವಾಗ ಬಟ್ಟೆ ಬುಕ್ ಮಾಡಿರ್ತಾರೆ, ಅದಕ್ಕೆ ಡೆಲಿವರಿ ಕೊಡೋದಕ್ಕೆ ಡೆಲಿವರಿ ಪಾರ್ಟ್ನರ್ ಜೊತೆ ಟೈ ಅಪ್ ಆಗಬೇಕು. ಮತ್ತು ಡೆಲಿವರಿ ಚಾರ್ಜಸ್ ಅಂತ ಇಷ್ಟು ಬೀಳುತ್ತೆ. ಅದಾದಮೇಲೆ ಜನಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ರಿಟರ್ನ್ ಕಳಿಸ್ತಾರೆ. ಅದೆಲ್ಲ ತಲೆ ಬಿಸಿನ ನೀವು ತಗೋಬೇಕಾಗುತ್ತೆ. ಯಾವುದು ಈಸಿ ಇರಲ್ಲ. ಸೊ ಇದು ಫಸ್ಟು ವೆಬ್ಸೈಟಿಂದ ಆಗಿತ್ತು. ಸೊ ವೆಬ್ಸೈಟು ಲಾಂಚ್ ಆಗಿದ್ದ ದಿವಸ ನಾವು ಮೆನ್ಸ್ದು ಸ್ಟಾರ್ಟ್ ಮಾಡ್ದೋ, ಬಟ್ಟೆ ಅಂಗಡಿ ಜೊತೆ ಟೈ ಅಪ್ ಆಗ್ತೀವಿ ಅಂತ. ಸೊ ಇನ್ನೊಂದು ಹುಡುಗರದು ಬಟ್ಟೆದೆಲ್ಲ ಇರಲಿಲ್ಲ. ಫಸ್ಟು ಹುಡುಗಿರದು ಟೈ ಅಪ್ ಆಗಿದ್ದು. ತುಂಬಾ ಕೇಳ್ತಿದ್ದು ಮೆನ್ಸ್ ಯಾವಾಗ ಹಾಕಿಲ್ಲ ಅಂತ. ಸೊ ಆ ಟೈಮಲ್ಲಿ ನಾವು ಮೈಸೂರಲ್ಲಿ ಜಾಸ್ತಿ ಮೈಸೂರಲ್ಲೇ ಇರ್ತಿದ್ದು ನಾವು. ಸೊ ಆವಾಗ ಹಾಸನಿಂದ ಇವಾಗ ಪಾರ್ಟ್ನರ್ಶಿಪ್ ಯಾರ ಜೊತೆ ಮಾಡ್ದೋ, ನಾನು ಯಾರ್ದು ಬಟ್ಟೆ ಅಂಗಡಿ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ನಮ್ಮಿಂದ ಅವ್ರಿಗೆ ಯಾವುದೇ ರೀತಿ ಯಾರ್ದು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ, ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಸೊ ಆ ಬಟ್ಟೆ ಅಂಗಡಿಯವರು ನಮ್ಮನ್ನು ಮೈಸೂರಿಗೆ ಹುಡುಕೊಂಡ್ಬಂದರು. ಏನಕ್ಕೆ? ಅವ್ರು ಈ ಥರ ಬಟ್ಟೆ ಅಂಗಡಿ ಇದೆ, ನಮ್ದು ನೋಡಿ ಕ್ವಾಲಿಟಿ ಬಟ್ಟೆ ಈ ಥರ ಇದೆ, ನಾವು ಇಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಅಂತ ಹೇಳಿದ್ರು. ಆವಾಗ್ಲೂ ಕೂಡ ನಮಗಿದ್ದಿದ್ದು ಕಮ್ಮಿ ರೇಟಿಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗಬೇಕು, ಜನಕ್ಕೆ ಸಿಗಬೇಕು ಅಂತ ಇದ್ದಿದ್ದು.
ಓಕೆ, ಇವರೆಲ್ಲ ನಮ್ಮ ಹಾಸನವರೇ ಅಲ್ವಾ, ಸೊ ಪಾಪ ಇಷ್ಟೊಂದೆಲ್ಲ ಹುಡುಕೋ ಬಂದಿದ್ದಾರೆ. ಸೊ ನಮಗೆ ಬಟ್ಟೆ ಕ್ವಾಲಿಟಿ ಕೂಡ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಇಷ್ಟ ಆಯ್ತು. ಹಾಂ, ಆ ಟೈಮಲ್ಲಿ ಇಷ್ಟ ಆಯಿತು ನಮಗೆ. ಸೊ ಹಾಗಾಗಿ ಇವಾಗ ನಾನು ಏನೋ ಒಂದು ವಿಡಿಯೋ ಮಾಡ್ಕೊಡೋದ್ರಿಂದ ನಾನೇನು ಕಳ್ಕೊಳ್ಳೋದಿಲ್ಲ ಅಲ್ವಾ, ಜನಕ್ಕೆ ಒಳ್ಳೆ ಬಟ್ಟೆ ತಲುಪಿದ್ರೆ ಸಾಕು ನಮಗೆ ಅಷ್ಟೇ. ಇವಾಗ ಅದರಿಂದನೇ ನಾನು ದುಡ್ಡು ನೋಡಬೇಕು ಅಂತ ಏನಿರಲಿಲ್ಲ. ಸೊ ಈ ಥರ ಅವತ್ತಿನ ದಿನ ಒಪ್ಕೊಂಡು ಅದಾದಮೇಲೆ ನಾವು ಕೊಯಮತ್ತೂರಲ್ಲೇ ವರ್ಕ್ ಮಾಡ್ತಿದ್ದೋ, ಹೇಳಿದ್ವಲ್ಲ ನಮ್ಮದು ಫ್ಯೂಚರ್ ಪ್ಲ್ಯಾನಿಂಗ್, ಬೇಬಿ ಪ್ಲ್ಯಾನಿಂಗ್ ಎಲ್ಲ ಇದ್ದಿದ್ದರಿಂದ ಇಬ್ಬರು ಕೆಲ್ಸಕ್ಕೆ ಹೋಗ್ತಿದ್ದು. ನಮ್ಮದು ವರ್ಕ್ ಸೈಕಲ್ ಅಷ್ಟು ಚೆನ್ನಾಗಿರಲಿಲ್ಲ. ಅಂದರೆ ನಮ್ದು ವರ್ಕ್ ಸೈಕಲ್ ಹೆಂಗಾಗ್ತಿತ್ತು ಅಂದ್ರೆ, ನಾನ್ ಹೇಳಿದೀವಿ ತುಂಬಾ ವಿಡಿಯೋದಲ್ಲಿ, ಬೆಳಗ್ಗೆ ನಾನು ಹೋದ್ರೆ ಬೆಳಗ್ಗೆ ಏನಿಲ್ಲ ಅಂದ್ರೆ ನಾವು ಒಂದು 5 ಗಂಟೆಗೆ ಎದ್ದೇಳ್ತಿದ್ವಿ. 5 ಗಂಟೆಗೆ ಎದ್ದು ಒಂದು 7 ಗಂಟೆ ಅಷ್ಟಲ್ಲಿ ಎಲ್ಲ ಮುಗಿಸ್ಕೊಂಡು 7-8 ಆಗೋದು, 8 ಗಂಟೆ ಆಗೋದು, ಇವಳಿಗೆ ಕೆಲ್ಸಕ್ಕೆ ಟೈಮ್ ಆಗೋಗೋದು, ಮತ್ತೆ ಇವಳು ಸಂಜೆ ಬರೋದು ಲೇಟ್ ಆಗ್ತಾ ಇತ್ತು. ಮತ್ತೆ ಅದೇ ಥರ ಅದೇ ನಮ್ ಲೈಫ್ ಸೈಕಲ್ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ 7 ಮತ್ತೆ ರಾತ್ರಿ ಒಂದ್ 10-11 ಗಂಟೆ ಮಲ್ಕೊ ಮತ್ತೆ 7 ಅಷ್ಟೇ ರಿಪೀಟ್. ನನಗೆ ಮನೆಯಿಂದ ಕೆಲಸ ಸಿಕ್ತು, ವರ್ಕ್ ಫ್ರಮ್ ಹೋಮು. ಸೊ ಇವಳಿಗೆ ಹೇಳ್ದೆ, ಬಿಡು ಸಾಕು ನೋಡ್ಕೊಳ್ಳೋಣ, ಹೆಂಗಿದ್ರು ಬಿಸ್ನೆಸ್ ಪಾರ್ಟ್ನರ್ಗೆ ಪಾರ್ಟ್ನರ್ಶಿಪ್ಪಿಗೆ ಒಪ್ಕೊಂಡಿದ್ದೀವಲ್ಲ, ಸೊ ಬಿಡು ಅಲ್ಲಿಗೆ ಹೋಗೋಣ ಅಂತ ಹೇಳ್ದು. ನಾನು ನಿಜವಾಗ್ಲೂ ತುಂಬಾ ಆಸೆ ಇಟ್ಕೊಂಡ್ಬಿಟ್ಟಿದ್ದೆ ದೊಡ್ಡದಾಗಿ. ಬಿಸ್ನೆಸ್ ಪರ್ಪಸ್ಸಿಗೋಸ್ಕರನೇ ಇವಳು ಕೆಲಸ ಬಿಟ್ಟಿದ್ದು, ಇವಳು ಬಿಸ್ನೆಸ್ ನೋಡ್ಕೊಳ್ಳಿ ಅಂತ. ಸೊ ಹಂಗಾಗಿ ಹಾಸನಿಗೆ ಬಂದು. ಹಾಸನಿಗೆ ಬಂದಮೇಲೆ ನಮಗಿಲ್ಲೆಲ್ಲ ಸ್ಟಾರ್ಟಿಂಗಿಂದನೇ ಯಾಕೋ ಸರಿ ಅನ್ನಿಸ್ತಿರ್ಲಿಲ್ಲ, ಸಮ್ ರೀಸನ್ಸ್. ಇದು ನಂದು ಪ್ಯೂರ್ಲಿ ತಪ್ಪಂದ್ರೆ ನಂದು. ಇವರಿಗೆ ಎಲ್ಲೋ ಒಂದ್ಸಲ ಅನ್ನಿಸ್ತಾ ಇತ್ತು ಮನ್ಸಲ್ಲಿ, ಯಾಕೋ ಇದು ಸರಿ ಬರ್ತಿಲ್ಲ ಅಂತ. ನಾನೇ ತುಂಬಾ ಸಲ ಬೈದಿದ್ದೀನಿ, ನೀವ್ ಯಾಕೆ ಹಂಗ ಅನ್ಕೊಳಕ್ ಹೋಗ್ತೀರಾ, ಇಲ್ಲ ನಂಬಿಕೆ ಮುಖ್ಯ, ಒಬ್ಬ ಮನುಷ್ಯಂಗ್ ನಂಬಿಕೆ ಇಡ್ಬೇಕು ಅಂತ. ನಾನೇ ಏನಂದ್ರೆ ಬ್ಲೈಂಡ್ ಆಗಿ ನಂಬಿಟ್ಟೆ ನಾನು, ತುಂಬಾ ಬ್ಲೈಂಡ್ ಆಗಿ ನಂಬಿಟ್ಟೆ ನಾನು. ಎಲ್ಲ ಚೆನ್ನಾಗೇ ನಡೀತಿತ್ತು, ನಾವೆಲ್ಲ ಚೆನ್ನಾಗೇ ಮಾಡ್ಕೊಡ್ತಿದ್ದು. ನಾವು 100% ಎಫರ್ಟ್ ಹಾಕಿದ್ದೀವಿ ಆಯಿತಾ. ಅಲ್ಲೋಗಿ ವಿಡಿಯೋ ಮಾಡ್ಕೊಡೋ ಬರೋ ಅಷ್ಟರಲ್ಲಿ, ನಾವು ಮನೆಗೆ ಬರೋ ಅಷ್ಟರಲ್ಲಿ 9 ಗಂಟೆಯಿಂದ 9:30 ಮನೇಲಿ ಚೆನ್ನಾಗಿ ಬೈಸ್ಕೊತಿದ್ದು. ಇಲ್ಲಿಗೆ ಬಂದ್ರೂ ನಮ್ಮ ಜೊತೆ ಟೈಮ್ ಇರ್ತಿರ್ಲಿಲ್ವಲ್ಲ ನೀವು ಅಂತ, ಅಷ್ಟೆಲ್ಲ ಎಫರ್ಟ್ ಹಾಕಿದ್ದೀವಿ. ಅದೇ ಸಮ್ ರೀಸನ್ಸ್. ಮತ್ತೆ ಇದು ಯಾವುದಕ್ಕೂ ಕೂಡ ನಾವು ಇನ್ವೆಸ್ಟ್ ಮಾಡಿಲ್ಲ, ಇನ್ವೆಸ್ಟ್ ಮಾಡಿಲ್ಲ. ಬಟ್ ಪಾರ್ಟ್ನರ್ಶಿಪ್ ಥರ ನಮ್ಮನ್ನ ಡಿಜಿಟಲ್ ನೋಡ್ಕೊಳಕ್ಕೆ ಬಿಟ್ಟಿದ್ರು. ಡಿಜಿಟಲ್ ಅಂದರೆ ಈ ಥರ ವಿಡಿಯೋ ಮಾಡೋದಕ್ಕೆಲ್ಲ ಬಿಟ್ಟಿದ್ರು. ಅವರು ಬ್ಯಾಕ್ ಎಂಡು ಇನ್ವೆಸ್ಟ್ಮೆಂಟು ಮತ್ತು ಅಂಗಡಿಗೆ ಏನೇನು ಸಾಮಾನು ಬರುತ್ತೆ ಅದಕ್ಕೆಲ್ಲ ಅವರೇ ನೋಡ್ಕೋತಿದ್ರು. ಇನ್ಕ್ಲೂಡಿಂಗ್ ಕೆಲಸ ಮಾಡ್ತಾರಲ್ಲ ಅವ್ರೂ ಕೂಡ, ಅವ್ರ ಸ್ಯಾಲ್ರಿನೂ ಕೂಡ ಅವರೇ ನೋಡ್ಕೋತಿದ್ರು. ಸೊ ಹಾಗಾಗಿ ನಾನೇನು ಅಗ್ರಿಮೆಂಟ್ ಏನೂ ಮಾಡಿಸ್ಕೊಂಡಿರಲಿಲ್ಲ. ಮೇಯ್ನು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಿದ್ರೆ ನೀವು ಪಾರ್ಟ್ನರ್ಶಿಪ್ಪಿಂದ ಮಾಡ್ತೀರಾ ಅಂದರೆ ಅಗ್ರಿಮೆಂಟ್ ಅನ್ನೋದು ಮೇಯ್ನಾಗಿ ಮಾಡಿಸ್ಕೊಳ್ಳಿ. ಅವ್ರು ಕೇಳ್ತಿದ್ರು, ಪಾಪ ನಾನೇ ಮಾಡಿಸ್ಕೊತಿರ್ಲಿಲ್ಲ. ಯಾಕಂದರೆ ಏನಂತಿದ್ರು ಗೊತ್ತಾ, ಫಸ್ಟು ನಿಮ್ದೇ ಎಲ್ಲ ಇರೋದು, ನೀವೇ ಇನ್ವೆಸ್ಟ್ ಮಾಡಿರೋದ್ರಿಂದ ಫಸ್ಟು ನೀವು ಚೆನ್ನಾಗಿ ಗ್ರೋ ಆಗಿ, ನೀವು ಒಂದು ಲೆವೆಲಿಗೆ ಹೋದ್ಮೇಲೆ ಅವಾಗ ನಮಗೆ ಕೊಡಿ, ಪರವಾಗಿಲ್ಲ, ಅವಾಗ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋಣ, ಅವಾಗೆಲ್ಲ ಇದು ಮಾಡ್ಕೊಳ್ಳೋಣ ಅಂತ. ಅಲ್ಲಿ ಮಿಸ್ಟೇಕ್ ಬಂದಿದೆ ನಮ್ದು. ಅಲ್ಲ, ನಾವು ಹೇಳ್ತಾ ಇರೋದು ಅಗ್ರಿಮೆಂಟ್ ಅನ್ನೋದು ಮೇಯ್ನ್ ಆಗಿರುತ್ತೆ ಪಾರ್ಟ್ನರ್ಶಿಪ್ಪಲ್ಲಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ದೀರಾ ಅಂದರೆ ಒಂದು ಅಗ್ರಿಮೆಂಟ್ನ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೇದು. ನಮ್ಮಿದ್ರಲ್ಲಿ ನಾವು ವಿಡಿಯೋ ಮಾಡಿದಾಗೆಲ್ಲ ನಾವೇನು ದುಡ್ಡೇನು ಕೇಳ್ತಾ ಇರಲಿಲ್ಲ, ಪಾಪ ಅವರೇ ಕೊಡ್ತಾಯಿದ್ರು. ಅವರೇ ಅಂದರೆ ನೆಕ್ಸ್ಟ್ ಡೇ ಸೇಲ್ ಆದಾಗ ಪಾಪ ಎಷ್ಟಾಗಿರುತ್ತೆ ನೋಡಿ ಅವರೇ ಕೊಡ್ತಾಯಿದ್ರು. ಹಿಂಗೆ ನಡೀತಾ ಇತ್ತು. ಹಾಗೆ ಯಾವುದಕ್ಕೂ ಕೂಡ ಹಾಸನಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ರು, ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ರು. ಯಾಕಂದರೆ ನಾವು ಮುಂದೆ ವಿಡಿಯೋ ಮಾಡ್ತಿರೋದ್ರಿಂದ ಜನಕ್ಕೆ ಏನು ಅನ್ಕೋತಿತ್ತು, ಇವರು ಎಷ್ಟು ದುಡ್ಡು ಮಾಡ್ತಿರ್ಬೋದು. ನಾವು ಹೇಳ್ತಾ ಇದ್ದೋ, ನಮಗೆ ಬೇಡ, ಇದು ಸರಿಯಾಗಲ್ಲ, ಜನ ತಪ್ಪು ತಿಳ್ಕೊತಾರೆ, ಇವ್ರು ಇಷ್ಟು ದುಡ್ಡು ಮಾಡ್ತಾರೆ, ಅಷ್ಟು ದುಡ್ಡು ಮಾಡ್ತಾರೆ ಅಂತ. ಬಟ್ ಆ ಥರ ಇರಲಿಲ್ಲ. ಓಕೆ, ಇವಾಗ ಒಂದು ವಿಡಿಯೋ ಮಾಡ್ಕೊಬಂದರೆ ಪ್ರಾಫಿಟ್ ಆದರೆ 3,000, 5,000 ಈ ಥರ ಕೊಟ್ಟಿದ್ದಾರೆ, 2,000. ಮತ್ತು ಬೆಂಗಳೂರು ಅಂಗಡಿ ಓಪನ್ ಆಯ್ತಲ್ವಾ, ಬೆಂಗಳೂರು ಅಂಗಡಿ ಓಪನಿಂಗ್ ಡೇಸ್ನಲ್ಲಿ ನಮಗೆ ಕೊಟ್ಟಿದ್ದವರು ಹತ್ರ 40,000 ತನಕನೂ ಕೂಡ ಕೊಟ್ಟಿದ್ದಾರೆ, ಶೇರ್ ಕೊಟ್ಟಿದ್ದಾರೆ. 40,000. ಇದೆಲ್ಲ ಸಣ್ಣ ಪುಟ್ಟದೆಲ್ಲ ನೋಡಿದ್ರು ಬಟ್ಟೆ ಅಂಗಡಿ ಬಿಸ್ನೆಸ್ಸಿಂದ ನಾವು ದುಡ್ದಿರೋದು ಒಂದು 80,000ದಿಂದ 90,000. ಅದು ಹತ್ರ ಒಂದು ವರ್ಷದಲ್ಲಿ 80,000ದಿಂದ 90,000 ಒಂದು ವರ್ಷಕ್ಕೆ. ಅದು ನಾವು ಕಂಟೆಂಟ್ ಕ್ರಿಯೇಟರ್ ಆಗಿ ಇಷ್ಟೆಲ್ಲ ಫೇಮ್ ಇದ್ದು 80,000. ಇಷ್ಟೆಲ್ಲ ಫೇಮ್ ಅಂದರೆ ನಮ್ಮನ್ನ ನೋಡ್ತಿರಲ್ಲ ಆಡಿಯನ್ಸು, ಆ ಥರ ಫೇಮ್ ಅಂದರೆ ನಾವು ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಹೇಳ್ತಿಲ್ಲ. ಅಂದರೆ ನೀವು ನಮ್ಮೇಲೆ ನಂಬಿಕೆ ಇಟ್ಟು ಅಷ್ಟೆಲ್ಲ ಮಾಡಿ ನಮಗೆ ಬಂದಿದ್ದು ಇದು ಇಷ್ಟು 80,000ದಿಂದ 90,000.
ಹೈಯೆಸ್ಟ್ ಪೇಮೆಂಟು ಅದೇ ಈ ಬೆಂಗಳೂರ್ದು ಓಪನ್ ಆದಾಗ ಬೆಂಗಳೂರ್ದು ಓಪನ್ ಆದಾಗ ಕೊಟ್ಟಿದ್ರು ಅವರು. ಅದನ್ನು ನಾವೇನು ಕೇಳಿರ್ಲಿಲ್ಲ, ನಾವು ಯಾವತ್ತೂ ಕೂಡ ಕೇಳೇ ಇಲ್ಲ, ದುಡ್ಡನ್ನೇ ಕೇಳಿಲ್ಲ. ನಾವ್ ಇಲ್ಲಿ ತನಕ ₹1 ಕೊಡಿ ಅಂತ ಕೇಳಿಲ್ಲ. ನಾನು ಯಾವಾಗಲೂ ಇದೇ ಹೇಳ್ತಿದ್ದೆ, ಯಾಕಂದರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಒಂದು ಅಂಗಡಿ ಬಾಡಿಗೆ ಕಟ್ಟಬೇಕು, ಮತ್ತು ಎಂಪ್ಲಾಯೀಸ್ದು ಸ್ಯಾಲ್ರಿ ನೋಡ್ಕೋಬೇಕು. ಸೊ ಇಷ್ಟೆಲ್ಲ ಖರ್ಚು ಅವ್ರದ್ದಿರುತ್ತೆ, ಮತ್ತು ಹೋಗಿ ಬಟ್ಟೆ ತಗೊಬರೋದಿರುತ್ತೆ, ಮತ್ತು ಬಟ್ಟೆ ಸೆಲೆಕ್ಷನ್ ಇರುತ್ತೆ. ಸೊ ಎಲ್ಲ ಕಡೆ ಅವರು ಹೋಗ್ತಿದ್ದರಿಂದ ಸೊ ನನಗೆ ಫಸ್ಟು ನಾವು ಗ್ರೋ ಆಗೋಣ, ಅದಾದಮೇಲೆ ಪಾರ್ಟ್ನರ್ಶಿಪ್ಪು ಅಗ್ರಿಮೆಂಟು ಎಲ್ಲ ಮಾಡ್ಕೊಳ್ಳೋಣ ಅಂತ ನಾನು ಯಾವಾಗಲೂ ಕೂಡ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೆ. ಹೋಗ್ಲಿ ಬಿಡಿ. ಯಾವಾಗಲೂ ಕೂಡ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೆ. ಅದೇ ಹೇಳ್ತೀನಲ್ಲ, ಲೈಫ್ನಲ್ಲಿ ತುಂಬ ಒಳ್ಳೆಯವರಾಗಕ್ಕೆ ಹೋಗ್ಬಾರ್ದು, ಲೈಫ್ನಲ್ಲಿ ತುಂಬ ಒಳ್ಳೆಯವರಾಗಕ್ಕೆ ಹೋಗ್ಬೇಡಿ. ಮತ್ತು ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಆ ರೇಂಜಿಗೆಲ್ಲ ಅರ್ನಿಂಗ್ಸ್ ಮಾಡ್ತಾ ಇರಲ್ಲ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ರೆ. ಅಂದ್ರೆ ಅವರಿಗೂ ಕೂಡ ಡಿವೈಡ್ ಡಿಪೆಂಡ್ ಆಗುತ್ತೆ. ಅಪಾನ್ ಅಗ್ರಿಮೆಂಟ್ ಹೆಂಗ್ ಮಾಡಿಸ್ಕೋತೀರಾ ಆ ಥರ ಆಗುತ್ತೆ. ನಮ್ಮ ಕೇಸಲ್ಲಿ ನಾವು ಈ ಥರ ಮಾಡಿದ್ದು ಓನಾಗಿ ಮಾಡೋಕ್ಕೆ ನಾವು ಕೂಡ ಅಷ್ಟೊಂದೇನು ದುಡ್ಡು ಮಾಡಿರಲಿಲ್ಲ, ನಮ್ಮ ಹತ್ರ ಇನ್ವೆಸ್ಟ್ ಮಾಡಕ್ ಅಮೌಂಟ್ ಅಷ್ಟೊಂದು ಇರಲಿಲ್ಲ. ಇವಾಗ ಒಂದು IT ಎಂಪ್ಲಾಯ್, ಇವಾಗ ನಾನು ಇವಾಗ ಹೋಗ್ತಿದ್ದೀನಿ ಅಂದರೆ ನಮ್ಮ ಇಬ್ಬರಿಂದ ಎಷ್ಟು 1.5 ಇಂದ 2 ಇಬ್ಬರು ಸಂಬಳ ಸೇರಿ 1.5 ಇಂದ 2 ಅಲ್ಲಿ ಖರ್ಚು ಬಾಡಿಗೆ ಎಲ್ಲ ಹೋದ್ರೂ ಒಂದು 50 ಹೋದ್ರೂ 1.5 ಸೇವ್ ಮಾಡ್ತಿದ್ದು. ನಾವೇನೇ ಸೇವ್ ಮಾಡಿದ್ರು ಕೂಡ ನಮ್ಮ ಫ್ಯೂಚರ್ ಪರ್ಪಸ್ಸಿಗೋಸ್ಕರನೇ ಸೇವ್ ಮಾಡ್ತಿದ್ದು, ನಾವು ಸುಮ್ಮನೆ ಅನ್ನೆಸೆಸರಿಯಾಗಿ ಇಲ್ಲಿ ತನಕ ಖರ್ಚು ಯಾವ್ದಕ್ಕೂ ಮಾಡ್ತಿರ್ಲಿಲ್ಲ. ವೇಸ್ಟ್ ಮಾಡಿಲ್ಲ. ಸೊ ನನಗೆ ಬಿಸ್ನೆಸ್ ಹೊಸ್ದಾಗಿರೋದ್ರಿಂದ, ಇವ್ರಿಗೆ ಗೊತ್ತಿರೋದ್ರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ. ಅಟ್ಲೀಸ್ಟ್ ನಮಗೂ ಐಡಿಯಾ ಬರುತ್ತೆ ಅದು ಹೇಗಿರುತ್ತೆ ಅನ್ನೋದು. ನಾವು ಯಾವತ್ತೂ ದುಡ್ಡಿಗೋಸ್ಕರ ಸ್ಟಾರ್ಟ್ ಮಾಡಿದ್ದಲ್ಲ ಬಿಸ್ನೆಸ್ನ, ನಾನು ಮೊದಲಿಂದನೂ ಹೇಳ್ತಿದ್ದೀನಿ, ದುಡ್ಡಿಗೋಸ್ಕರ ಸ್ಟಾರ್ಟ್. ಹಾಗೆ ಇನ್ನೊಂದು ಹೇಳ್ತೀನಿ, ನಾವು ಪಾರ್ಟ್ನರ್ಶಿಪ್ ಆಗಿ ಮಾಡು ಕೂಡ ನಮಗೆ ಇಲ್ಲಿ ತನಕ ಬಟ್ಟೆ ಬಗ್ಗೆ ಯಾವ ಐಡಿಯಾನೂ ಇಲ್ಲ, ಐಡಿಯಾ ಯಾವ ಐಡಿಯಾನೂ ಬಂದಿಲ್ಲ. ಯಾಕಂದ್ರೆ ನಮ್ದೇ ನಮ್ಮ ಕೆಲಸ ವಿಡಿಯೋ, ನಾವು ಇದರಲ್ಲೇ ನಮ್ಮ ದಿನ ಎಲ್ಲ ಮುಗ್ದೋಯ್ತಿತ್ತು. ಇವ್ರು ಕೆಲಸ ಮಾಡ್ಕೊಂಡು ಮತ್ತೆ ಸಂಜೆ ನಾವು ಅಲ್ಲಿಗೆ ಹೋಗಿ ವಿಡಿಯೋ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಮುಗ್ದೋಗ್ತಿತ್ತು. ಇನ್ನು ಬೇರೆದಕ್ಕೆಲ್ಲ ಎಲ್ಲಿ ತಲೆ ಕೆಡಿಸ್ಕೊಳಕ್ ಹೋಗೋಣ. ಮತ್ತೆ ಕ್ಲೋತಿಂಗ್ ಬಿಸ್ನೆಸ್ನಲ್ಲಿ ದುಡ್ಡಿದೆ ಅಂದರೆ ಖಂಡಿತವಾಗ್ಲೂ ದುಡ್ಡಿದೆ. ಬಟ್ ನೀವ್ ಸ್ವಲ್ಪ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಎಫರ್ಟ್ ಹಾಕ್ಲೇಬೇಕು. ಇವಾಗ ನೋಡಿ, ನಾವಲ್ಲಿ ನೀಟಾಗಿ ಎಫರ್ಟ್ ಹಾಕ್ತು, ನೀಟಾಗಿ ಎಲ್ಲ ಬಿಲ್ಡ್ ಆಯಿತು, ಅವ್ರಿಗೆ ಎಲ್ಲರಿಗೂ ಗೊತ್ತಾಯಿತು ಹೆಂಗೆ ಮಾಡೋದು ಅಂತ. ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ವಿಡಿಯೋ. ಅಂದರೆ ಅದನ್ನ ನಾನು ಪಾಸಿಟಿವ್ ಆಗೇ ತಗೋತೀನಿ, ಇದು ಒಳ್ಳೇದೇ ಅಲ್ವಾ, ನಮ್ಮಿಂದ ಏನೋ ಕಲ್ತಿದ್ದಾರೆ ಅವರು. ನಾವೇನೇನು ಐಡಿಯಾ ಯೂಸ್ ಮಾಡ್ತಿದ್ದೋ ಎಲ್ಲನೂ ಯೂಸ್ ಮಾಡ್ತಾರೆ. ಅದೇ ಥರ ಇಗ್ನೋರ್ ಅದು. ಓಕೆ ಫೈನ್, ಏನೋ ಒಂದು ಕಲಿತಿದ್ರು. ಪಾಯಿಂಟ್ ಅಲ್ಲಿ ಜಾಸ್ತಿ ಇಗ್ನೋರ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತ ನಮ್ಗೆ ಅನ್ನಿಸ್ತು. ಸೊ ನಾವ್ ಇನ್ನೊಂದು ಹೇಳ್ತೀನಿ, ಪರ್ಸನಲ್ ಆಗಿ ಎಲ್ರು ಅವ್ರು ಪೂರ್ತಿ ಎಲ್ರು ಕೂಡ ನಮ್ ಜೊತೆ ಚೆನ್ನಾಗೇ ಇದ್ರು. ಬಟ್ ನಾವು ಮೇನ್ ಆಗಿ ಫೋಕಸ್ ಮಾಡಿ ಹೋಗಿ ಬಿಸ್ನೆಸ್ ಪರ್ಪಸ್ಗೋಸ್ಕರ, ಇವ್ರ ಕೆಲಸ ಎಲ್ಲ ಬಿಟ್ಟು ಬಂದಿದ್ದೆಲ್ಲ ಬಿಸ್ನೆಸ್ ಪರ್ಪಸ್ಗೋಸ್ಕರ. ಬಿಸ್ನೆಸ್ ನಲ್ಲೇ ಯಾಕೋ ಸರಿ ಬರ್ತಿಲ್ಲ ಅಂದ್ರೆ ನಾನೇನಕ್ಕೆ ಪರ್ಸನಲ್ ಆಗೆಲ್ಲ ಅದು ಸರಿ ಬರಲ್ಲ ಅಲ್ವಾ. ಸೊ ಈ ಥರ ಮಾಡಿದ್ರು ಅಂತ ತಲೆನಲ್ಲೇ ಇರುತ್ತೆ, ಅದಕ್ಕಿಂತ ಆಚೆ ಬರೋದೇ ಒಳ್ಳೇದು. ಸುಮಾರು ಜನ ನನಗೆ ಇದನ್ನ ಹೇಳ್ಬೇಕು ಅಂತಾನೆ ಅನ್ಸಲ್ಲ, ನೀವು ಸಿಕ್ತಾಗೆಲ್ಲ ಕೇಳ್ತೀರಾ ಯಾಕೆ ಸ್ಟಾಪ್ ಮಾಡಿದ್ರಿ, ಯಾಕೆ ಬಟ್ಟೆದು ಯಾಕೆ ವಿಡಿಯೋಸ್ ಬರ್ತಾ ಇಲ್ಲ, ಯಾಕಂದ್ರೆ ಜನ ನಮ್ಮನ್ನ ಅಷ್ಟು ಇಷ್ಟಪಟ್ಟಿದ್ದೀರಾ ಅಂತ ಅವಾಗಲೇ ಗೊತ್ತಾಗೋದು ನಮಗೆ. ಅದು ಏನಂದ್ರೆ ಈ ಕಂಟಿನ್ಯೂಸ್ ವೀಕಲ್ಲಿ ನಾವು ಆಚೆ ಹೋದಾಗ ಸಿಕ್ತಾಗ ಒಬ್ರು ಇಬ್ರಾದ್ರೂ ಈ ಕ್ವಶನ್ ಕೇಳ್ತಿದ್ರಿ. ನಾವು ಮೊನ್ನೆ ಅಂಗಡಿ ಹತ್ರ ಹೋಗಿದ್ವಿ, ನೀವ್ ಇರ್ಲೇ ಇಲ್ಲ. ಆಗ ನಮಗ್ ಬೇಜಾರಾಯ್ತು, ಯಾಕೆಂದ್ರೆ ಅವ್ರಿಗೆ ಹೇಳಕ್ಕೆ ನಾನು ಹೇಳ್ದೆ ನಾವೀಗ ಕಂಟಿನ್ಯೂ ಮಾಡ್ತಿಲ್ಲ, ಸೊ ಅದ್ ನಿಮ್ಮಿಷ್ಟ ಇನ್ ಮುಂದೆ ಅಂತ. ಯಾವಾಗ್ಲೂ ಬಿಸ್ನೆಸ್ ಮಾಡ್ಬೇಕಿದ್ರೆ ನಿಮ್ಮ ಓನ್ ಆಗಿ ಮಾಡಿ. ಪಾರ್ಟ್ನರ್ಶಿಪ್ಪು ಚೆನ್ನಾಗಿ ನಡೆಯುತ್ತೆ, ಅದೇ ಹೆಂಗಿರ್ತಾರೆ ಪಾರ್ಟ್ನರ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲ, ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳಿ, ಬಟ್ ಅಗ್ರಿಮೆಂಟ್ ಅನ್ನೋದು ಮುಖ್ಯ. ಇಬ್ರು ಮಧ್ಯನೂ ಟ್ರಾನ್ಸ್ಪರೆನ್ಸಿ ಇದ್ರೆ ನಿಜವಾಗ್ಲೂ ನಿಮ್ ಪಾರ್ಟ್ನರ್ಶಿಪ್ ಕೈ ಹಿಡಿಯುತ್ತೆ. ಇಲ್ಲ ಅಂದ್ರೆ ಒಬ್ರಾದ್ರೂ ಕೈ ಸುಟ್ಕೋತೀರಾ. ಬಟ್ ಯಾರಿಗೆ ಕೇಳಿದ್ರಿ ನೀವು ಬಿಸ್ನೆಸ್ ನ ಒಬ್ರೇ ಮಾಡಿ ಅಂತಾನೆ ಸಜೆಸ್ಟ್ ಮಾಡೋದು? ನಾನು ಕೂಡ ಸಜೆಸ್ಟ್ ಮಾಡೋದು ಹಂಗೆ, ಯಾಕೆಂದ್ರೆ ನಾನು ಖುದ್ದಾಗಿ ನಮ್ಮ ಅಪ್ಪನ ವಿಷಯದಲ್ಲಿ ನೋಡಿದೀನಿ, ಅವ್ರ ಪಾರ್ಟ್ನರ್ ವಿಷಯದಲ್ಲಿ ಕೈ ಸುಟ್ಕೊಂಡಿದ್ದು. ಬಟ್ ಸ್ಟಿಲ್ ಬಟ್ ನಾವು ಕೂಡ ಲೈಫ್ನಲ್ಲಿ ಲೆಸನ್ಸ್ ಕಲಿತು. ಮತ್ತು ಚೆನ್ನಾಗಿತ್ತು ಆ ಪೀರಿಯಡ್ ಆಫ್ ಟೈಮ್, 1 year ಏನು ನಾವು ಏನೇ ಸ್ಟಾರ್ಟ್ ಮಾಡಿರ್ಬೋದು ಕ್ಲೋತಿಂಗ್ ಅವ್ರ ಜೊತೆ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡ್ದು. ಬಿಸ್ನೆಸ್ ಬಿಟ್ಟು ಪರ್ಸನಲ್ ಲೈಫಲ್ಲಿ ಅವ್ರು ಸಖತ್ತಾಗಿ ಎಂಜಾಯ್ ಮಾಡಿಸ್ತಿದ್ರು, ಎಲ್ಲ ಚೆನ್ನಾಗೇ ಇತ್ತು. ಸೊ ನಾನು ಅದಕ್ಕೆ ಯಾಕೆ ಮೆನ್ಷನ್ ಮಾಡ್ತಿಲ್ಲ ಬಟ್ಟೆ ಅಂಗಡಿ ಹೆಸರು ಅಂತ ಎಲ್ಲ ಹೇಳಿದ್ರೆ ಇದಕ್ಕೋಸ್ಕರನೇ. ಅವರು ಬಯಾಡ್ ಚೆನ್ನಾಗಿದ್ದಾರೆ. ಬಿಸ್ನೆಸ್ನಲ್ಲಿ ಏನಾಯಿತು ಮಿಸ್ಅಂಡರ್ಸ್ಟ್ಯಾಂಡಿಂಗು ಬಂದಿರ್ಬೋದು, ಬಟ್
ನನಗೆ ಸರಿ ಅನ್ನಿಸ್ಲಿಲ್ಲ, ಅದಕ್ಕೋಸ್ಕರ ಆಚೆ ಬಂದು. ಎಲ್ಲಿ ಒಂದ್ ಕಡೆ ನಮಗೆ ಬೇಡ ಅಂತ ಅನ್ನಿಸ್ತಿದ್ಯೋ ಆ ಜಾಗದಲ್ಲಿ ಇರಕ್ ಹೋಗ್ಬಾರ್ದು ಅಂತಾನೆ ನಾವು ಕಾಲ್ ಆಚೆ ಇಟ್ಟಿದ್ದು. ಅದು But ಬಿಟ್ಟು ಎಲ್ಲ ಇನ್ನೇನು ಚೆನ್ನಾಗಿತ್ತು. ಪರ್ಸನಲ್ ಆಗಿ ಅವ್ರ ಮೇಲೆ ಏನು ಬ್ಲೇಮ್ ಮಾಡೋದಿಲ್ಲ. ಅವರು ಅವರ ಇಂಡಸ್ಟ್ರಿನಲ್ಲಿ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಅವರು ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರೋಣ, ಮುಂದಕ್ಕೆ ಇನ್ನೂ ಚೆನ್ನಾಗಿರ್ಲಿ. ಸೊ ಯಾಕೆ ಸುಮ್ಮನೆ ಬೇರೆಯವ್ರಿಗೆ ತೊಂದರೆ ಕೊಡೋದು ಅಲ್ವಾ. ಸೊ ಇವಾಗ ನಾನು ಅವ್ರು ಹೆಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ಅವ್ರು ಮೋಸ ಮಾಡಿದ್ರು ಇವ್ರು ಮೋಸ ಮಾಡಿದ್ರು ಅಂತ ಆ ಹೇಳಿ ಥರ ಇಲ್ಲ. ನಂಗೆ ಏನು ಸಿಗುತ್ತೆ ಹೇಳಿ. ಇವಾಗ ಯಾವಾಗ್ಲೂ ಅಷ್ಟೇ, ನೀವು ಯಾವುದೇ ಒಂದು ರಿಲೇಷನ್ಶಿಪ್ಪಿಂದ ಆಚೆ ಬಂದ್ರು ಅಷ್ಟೇ, ಯಾವುದೇ ಒಂದು ಬಿಸ್ನೆಸ್ಸಿಂದ ಆಚೆನೂ ಬಂದ್ರು ಅಷ್ಟೇ, ಅವರಿಗೆ ಯಾವತ್ತೂ ಕೂಡ ಒಳ್ಳೇದನ್ನೇ ಬಯಸಿ ಕೆಟ್ಟದನ್ನು ಬಯಸಕ್ಕೆ ಹೋಗ್ಬೇಡಿ. ಅವರು ಪಾಪ ಇದುವರೆಗೂ ನಮ್ಮ ಬಗ್ಗೆ ಏನು ಮಾತಾಡಿಲ್ಲ, ನಾವು ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಅಂದರೆ ನಾವು ಕಾರಣಾಂತರಗಳಿಂದ ಆಚೆ ಬಂದಿರೋದು ಅಷ್ಟೇ. ಮತ್ತೆ ನಾವು ಈ ವಿಡಿಯೋ ಮಾಡೋ ಉದ್ದೇಶ ಕೂಡ ನಿಮ್ಗೋಸ್ಕರನೇ. ನೀವು ತುಂಬಾ ಅಂದ್ರೆ ತುಂಬಾ ಕೇಳ್ತಿದ್ದೀರಾ, ಇವನ್ ಕಮೆಂಟ್ ಅಲ್ಲಿ ಕೂಡ ಮೆನ್ಷನ್ ಮಾಡ್ತೀರಾ, ನೀವ್ ಯಾಕೆ ಇನ್ನೂ ಬಟ್ಟೆ ಅಂಗಡಿಲಿಲ್ಲ, ನಾವು ಹೋಗಿ ಬಂದ್ವಿ. ಮತ್ತೆ ಮಕ್ಳುಗಳು ಹೆಂಗೆ ಅಂದ್ರೆ ಅಲ್ಲಿ ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀವಿ ಕೇಳ್ತಾರೆ ಅಂತ ಬರ್ತಾರೆ ಬಟ್ಟೆ ಅಂಗಡಿಗೆ, ಆದರೆ ನಾವು ಇವಾಗ ಇರ್ತಾ ಇಲ್ವಲ್ಲ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಮುಂದೆ ದೊಡ್ಡದಾಗಿ ಮಾಡೋ ಪ್ಲ್ಯಾನ್ ಇದೆ. ನಿಮಗೆಲ್ಲ ಗೊತ್ತಿರೋಂಗೆ ಇವಾಗ ನಮ್ಮದು ಫಸ್ಟು ಬೇಬಿ ಪ್ಲ್ಯಾನಿಂಗ್ ನಡೀತಿರೋದ್ರಿಂದ ನಾವು ಅದೆಲ್ಲ ಮೊದಲು ಆದಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡೇನೆ ನೆಕ್ಸ್ಟ್ ಏನಕ್ಕೆ ಏನಿದ್ರು ಕೈ ಹಾಕೋದು. ಅಲ್ಲಿ ತನಕ ಏನಕ್ಕೂ ಕೈ ಹಾಕಲ್ಲ. ಯಾಕೆಂದ್ರೆ ಹಾಕಿದ್ರು ನಿಮಗೆಲ್ಲ ಯೂಸ್ ಆಗೋ ಥರನೇ ಹಾಕೋದು. ತುಂಬ ಆಪರ್ಚುನಿಟಿ ಬಂದವು ನಮ್ಮ ಹತ್ರ. ತುಂಬ ಈ ಥರ ಬಿಸ್ನೆಸ್ಸಿಂದ ಆಚೆ ಬಂದಿದ್ದೀನಿ ಅಂತ ಗೊತ್ತಾದ್ಮೇಲೆ ತುಂಬ ಅಂದರೆ ತುಂಬಾನೇ ತುಂಬಾ ಆಪರ್ಚುನಿಟೀಸ್. approaches ಬಂತು. ಬಟ್ ಎಲ್ಲದನ್ನು ಅವಾಯ್ಡ್ ಮಾಡಿರೋದು ಯಾಕೆ ಅಂದರೆ, ಬೇಡ, ಈಗ ಸದ್ಯಕ್ಕೆ ನಮ್ದೇನಿದೆ ನಾವು ಅದನ್ನ ಮುಗಿಸ್ಕೊಳ್ಳೋಣ, ಆಮೇಲೆ ಏನಿದ್ರು ನೋಡ್ಕೊಳ್ಳೋಣ. ಈ ವಿಡಿಯೋಸ್ಗಳು ಅಷ್ಟೇ, ನಾವು ಲೆಂತಿ ವಿಡಿಯೋಸ್ಗಳು ಮಾಡೋದು ಏನಾದರೂ ಒಂದು ಇನ್ಫಾರ್ಮೇಟಿವ್ ಇರಬೇಕು ಅಂತಲೇ ಮಾಡೋದು. ಇನ್ಫಾರ್ಮೇಟಿವ್ ಇಲ್ಲ ಅಂದರೆ ನನಗೆ ಅಪ್ಲೋಡ್ ಮಾಡೋದಕ್ಕೆ ಒಂಥರ ಬೇಜಾರು ಅನ್ನಿಸ್ತಿರುತ್ತೆ. ಏನಪ್ಪ ಇದು ತಿನ್ನೋದು ಊಟ ಮಾಡೋದು ಇದನ್ನೇ ಆಗ್ತಿದ್ದೀನಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗ ನೋಡಿ, ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇವ್ರು ಎಷ್ಟು ದುಡ್ಡು ಮಾಡಿದ್ದಾರೆ ಮತ್ತು ಹೆಂಗೆ ನಡೆಯುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ತೀರ. ಸೊ ಈ ಥರ ನಡೆಯುತ್ತೆ. ಮತ್ತು ಬಿಸ್ನೆಸ್ ನಾನು ಇವಾಗ ಒಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ, ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಅಂಗಡಿ ಬಾಡಿಗೆ ನೋಡ್ಕೋಬೇಕು, ಹುಡುಗರು ನೋಡ್ಕೋಬೇಕು, ಬಟ್ಟೆಗೆ ಇನ್ವೆಸ್ಟ್ ಮಾಡಬೇಕು. ಮತ್ತು ನಿಮಗೆ ಮೊದಲಿನ ಥರ ಇವಾಗ ಕಾಂಪಿಟೇಷನ್ ತುಂಬಾ ಇರುತ್ತೆ. ಇವಾಗ 1000 ರೂಪಾಯಿಗೆ 4 ಅದೆಲ್ಲ ಕೊಡ್ತಾರೆ. ಸೊ ಅದೆಲ್ಲ ನೀವು ಮೀರಿ ನೀವು ಒಂದು ಬಟ್ಟೆ ಬಿಸ್ನೆಸ್ ಮಾಡ್ತೀರಾ ಅಂದ್ಕೊಂಡ್ರೆ ತುಂಬಾ ಕಷ್ಟ. ಯಾವುದೇ ಬಿಸ್ನೆಸ್ ಆಗಲಿ ಕಾಂಪಿಟೇಟರ್ಸ್ ತುಂಬಾ ಇರ್ತಾರೆ. ಅದು ಬಿಟ್ಟು ಇವಾಗಿನ ಟ್ರೆಂಡಿಗೆ, ಇವಾಗಿನ ಕ್ರೇಜಿಗೆ ನೀವು ಹೇಗೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋತೀರಾ ಅದ್ರ ಮೇಲೆ ನಿಮ್ಮ ಬಿಸ್ನೆಸ್ ಡಿಪೆಂಡ್ ಆಗಿರುತ್ತೆ. ನೀವು ಸಸ್ಟೈನ್ ಆಗೋಕ್ಕೂ ಅಲ್ಲಿಂದನೇ ಸಾಧ್ಯ. ಮೊದಲೆಲ್ಲ ಇರೋರೆಲ್ಲ ಇದ್ದಾರೆ, ಅವರಿಗೆಲ್ಲ ಸೋಷಿಯಲ್ ಮೀಡಿಯಾ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಅವರೊಂದು Yes, ಬ್ರ್ಯಾಂಡನ್ನು ಇದೆ ಕ್ರಿಯೇಟ್ ಅವ್ರಿಗೆ. ಮಾಡಿದ್ದಾರೆ. ನೀವು ನೋಡ್ಬೋದು ಒಳ್ಳೊಳ್ಳೆ ಬ್ರ್ಯಾಂಡು ಮತ್ತು ಒಳ್ಳೊಳ್ಳೆ ಸೀರೆಗಳನ್ನ ಎಕ್ಸಾಂಪಲ್ ತೊಗೊಳ್ಳಿ. ಅವರೆಲ್ಲ ಈ ಥರ ಆಫರೇ ಕೊಡೋಕೆ ಹೋಗಲ್ಲ. 1000 ರೂಪಾಯಿಗೆ 4 ಮತ್ತೆ discount ಕೊಡಲ್ಲ ಡಿಸ್ಕೌಂಟು ಅವ್ರು. ಕೊಡೋಕೆ ಹೋಗಲ್ಲ. ಏನಕ್ಕಂದರೆ ಅವರು ಬಿಲೀವ್ ಇನ್ ದೇರ್ ಕ್ವಾಲಿಟಿ. ಅವ್ರ ಕ್ವಾಲಿಟಿ ಮೇಲೆ ಅವ್ರಿಗೆ ನಂಬಿಕೆ ಇದೆ, ಜನ ಬರ್ತಾರೆ ಅಂತ ಗೊತ್ತು. ಸೊ ಆ ಥರ ಇರುತ್ತೆ. ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ದೀರಾ ಅಂದರೆ ನಾನು ಹೇಳ್ತೀನಲ್ಲ, ಮೊದಲು ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ. ಓಕೆ, ಎಲ್ಲರಿಗೂ ಆ ಥರ ಆಗುತ್ತೆ. ಅಗ್ರಿಮೆಂಟೇ ಏನಿಲ್ಲ, ನಾವು ಅಗ್ರಿಮೆಂಟ್ ಇಲ್ದಲೇ ಚೆನ್ನಾಗೇ ಇದ್ದು, ಆಯಿತಾ. ನಾನು ಬಟ್ ಹೇಳೋದೇನೆಂದರೆ, ಸ್ಟಿಲ್ ಏನು ಅಂದ್ರೆ ನಂಬಿಕೆ ಕೊನೆ ತನಕ ಉಳಿಬೇಕು ಅಂದ್ರೆ ಅಗ್ರಿಮೆಂಟ್ ಬೇಕು. ನೀವೇನಾದರೂ ಅಷ್ಟು ಕಷ್ಟಪಡ್ತಿದ್ದೀರಾ, ಏನಾದರೂ ಕಮಿಟ್ಮೆಂಟ್ ಇಟ್ಕೊಂಡು ಒಂದು ಪಾರ್ಟ್ನರ್ಶಿಪ್ಪಿಗೆ ಬರ್ತಿದ್ದೀರಾ ಅಂದರೆ ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಸರಿ ಆಗಲ್ಲ. ಅದೊಂದು ಮತ್ತು ಇನ್ನೇನು ಬಿಸ್ನೆಸ್ನಲ್ಲಿ ಏನು ಕನ್ಸಿಡರ್ ಮಾಡಬೇಕು ಬಿಸ್ನೆಸ್ ಅಲ್ಲಿ ಇನ್ನೊಂದೇನು ಅಂದ್ರೆ, ಅಕಸ್ಮಾತ್ ನಿಮಗೆ ಏನಾದ್ರೂ ಲಾಸ್ ಆಯ್ತಾ, ನಿಮಗೆ ತಡ್ಕೊಳ್ಳೋ ಶಕ್ತಿ ಇರಬೇಕು. ನೆಕ್ಸ್ಟಿಗೆ ಇನ್ನೂ 1 ಮಂತಿಗೆ ರೊಟೇಟ್ ಆಗಂಗೆ ಅಷ್ಟು ಶಕ್ತಿ ನಿಮಗೆ ಇರಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಬಿಸ್ನೆಸ್ನಲ್ಲಿ ನೀವು ಓನರ್ ಆದ್ರೂ ಕೂಡ ನಿಮಗೆ ಆ ಬಿಸ್ನೆಸ್ಸಿಂದು ಏನು ಕೆಲಸ ನಡೀತಿರುತ್ತಲ್ಲ ಆ ಕೆಲಸ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇವಾಗ ಏನದು ಒಂದು ಕೆಫೆನೇ ಓಪನ್ ಮಾಡ್ತೀರಪ್ಪ, ನಿಮಗೊಂದು ಕಾಫಿ ಮಾಡೋಕ್ಕೆ ನೀಟಾಗಿ ಬರಬೇಕು. ನೆಟ್ಟಿಗೆ ನೀಟಾಗಿ ಓನರ್ ಆದ್ರೂ ಆಗಿ ಕೂಡ ನಿಮಗೆ ನಿಮಗೆ ಪ್ರತಿ ಕೆಲ್ಸನೂ ಕೆಲಸನೂ ಬರಬೇಕು. ಎಕ್ಸಾಂಪಲ್ ಹೇಳ್ತಾ ಇರೋದು. ಮತ್ತು ನೀವು ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ತೀರಾ, ನಿಮಗೆ ಆ ಬಟ್ಟೆಗಳ ಬಗ್ಗೆ ನಾಲೆಜ್ ಇರಬೇಕು, ಕ್ವಾಲಿಟಿಗಳ ಬಗ್ಗೆ ನಾಲೆಜ್ ಇರಬೇಕು. ನಿಮಗೆ ಕೆಲಸದವ್ರು ಯಾರು ಅವ್ರದನ್ನ ಮಾಡ್ಕೊಡಲ್ಲ ಅಂದರೆ ನೀವು ಹೋಗಿ ತಂದು ಕೊಟ್ಟು ಸೇಲ್ ಮಾಡೋದಕ್ಕೂ ಕೂಡ ನೀವು ರೆಡಿಯಾಗಿರಬೇಕು. ಆ ಜನಗಳ ಹತ್ರ ಹೆಂಗ್ Interaction ಇಂಟ್ರಾಕ್ಷನ್ ಮಾಡ್ಬೇಕು. ಜನ ಏನಾದ್ರು ಬೈದ್ರೆ ಬೈಸ್ಕೊಂಡು ಅಷ್ಟು ಪೇಷನ್ಸ್ ತುಂಬ ಕಮೆಂಟ್ಗಳು ಬರುತ್ತೆ. ಅಯ್ಯೋ ನಿಮ್ಮ ಬಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ಲ, ಅದು ಇದು ಅಂದರೆ ನಿಮ್ಮ ಕಾಂಪಿಟೇಟರೇ ಆಗ್ತಿರ್ಬೋದು, ನಿಮಗೆ ಇಷ್ಟ ಇಲ್ದಿರೋರೇ ಆಗ್ತಿರ್ಬೋದು. ಎಲ್ಲನೂ ತೊಗೊಂಡು ಪಾಸಿಟಿವ್ ಆಗಿ ತೊಗೊಂಡು ನಾನು ಬೆಸ್ಟ್ ಕೊಡ್ತೀನಿ, ಇಲ್ಲಿ ಸರ್ವೈವ್ ಆಗ್ತೀನಿ ಅಂತ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಹಾಗಿದ್ರೆ ಬಿಸ್ನೆಸ್ಸಿಗೆ ಕೈ ಹಾಕಿ. ಆಮೇಲೆ ನಾವು ಹೇಳಿದ್ನಲ್ಲ, ಓವರಾಲ್ ನಾವು ಬಿಸ್ನೆಸ್ಸಿಂದ ಅರ್ನ್ ಮಾಡಿದ್ದು ಒಂದು 80,000ದಿಂದ 90,000. ಅದು ಅಷ್ಟೇ, ಅದಕ್ಕಿಂತನೇ ಕಮ್ಮಿ, ಅದಕ್ಕಿಂತ ಜಾಸ್ತಿ ಅಂತೂ ನಾವೇ ಇಲ್ಲ. ಜಾಸ್ತಿ ಹೇಳಿದೀವೇನೋ ಗೊತ್ತಿಲ್ಲ. ಬಟ್ ಅದ್ರೊಳಗೆ. ಇದುವರೆಗೂ ಏನೇನು ಮಾತಾಡಿದ್ದೀವಿ ಅದು ಹೇಳಿದ್ನಲ್ಲ, ಚಾಮುಂಡೇಶ್ವರಿ ತಾಯಿ ಮೇಲನೆಗಳು ಎಲ್ಲನೂ ಕೂಡ ಸತ್ಯ. ಪ್ರತಿಯೊಂದು ಮಾತು ಸತ್ಯ, ನಮ್ಗೊಂದು ಯಾವ್ದ್ರಲ್ಲೂ ಸುಳ್ಳಿಲ್ಲ. ನಮ್ಗೆ ಯಾವುದನ್ನು ಕೂಡ ಸುಳ್ಳು ಹೇಳಬೇಕು ಅಂತ ಏನಿಲ್ಲ.
ಒನ್ ಸೈಡ್ ಸ್ಟೋರಿ ಅಂತ ಹೇಳ್ತಾರೆ. ನಾನು ಬೇಡ, ನಾನು ಒಂದು ಸೈಡ್ ಸ್ಟೋರಿ ಇನ್ನೊಂದು ಸೈಡ್ ಸ್ಟೋರಿನೂ ಕೇಳಬೇಕು ಅಂತ ಹೇಳ್ತಾರೆ. ನಾನು ಒಂದು ಸೈಡ್ ಸ್ಟೋರಿ ಆದ್ರೂ ಕೂಡ ಆನೆಸ್ಟ್ ಆಗಿ ಏನಾಗಿತ್ತು ನೀಟಾಗಿ ಹೇಳಿದೀವಿ, ಯಾವ್ದ್ರಲ್ಲೂ ನಿಜವಾಗ್ಲೂ ಹೇಳ್ತಾ ಇದೀನಿ, ದೇವ್ರ ಮೇಲೆ ನಾನು ಇಟ್ಟು 1% ಸುಳ್ಳು ಸುಳ್ಳು ಹೇಳಿಲ್ಲ ಹೇಳಿಲ್ಲ. ಇದ್ರಲ್ಲಿ. ಸೊ ಈ ತರ ನೀವು ಅನ್ಕೊಟ್ಟಿರ್ತೀರ, ಓ ಇವರು ಹಾಸನಲ್ಲಿ ಒಂದು ಬ್ರಾಂಚ್ ತೆಗೆದ್ರು, ಬೆಂಗಳೂರಲ್ಲಿ ಒಂದು ಬ್ರಾಂಚ್ ತೆಗೆದ್ರು, ಅಯ್ಯೋ, ತುಂಬಾ ನಮಗೆ ದುಡ್ಡು ನಿಜವಾಗ್ಲೂ ಹೆಂಗಾಗ್ತಿತ್ತು ಮಾಡ್ತಿದ್ದಾರೆ. ಗೊತ್ತಾ, ಒಂದೊಂದ್ ಕಡೆ ಕೇಳಿದಾಗ ಏನ್ ಸರ್ ದುಡ್ಡು ಮೇಲೆ ದುಡ್ಡು ಮಾಡ್ತಿದ್ದೀರಾ ಅಂತ ಎಲ್ಲೋ ಬಟ್ ಹೋಗ್ಬೇಕಿದ್ರೆ ಕೇಳಿದಾಗ ಸಖತ್ ಬೇಜಾರಾಗ್ತಿತ್ತು. ಇದೇನು ನಾವ್ ಏನು ಮಾಡ್ಲಿಲ್ಲ ಅಂದ್ರೂ ಈ ತರ ಪರವಾಗಿಲ್ಲ ಬಿಡು, ತಗೊಳ್ಳೋಣ, ಇದನ್ನು ತಗೊಳ್ಳೋಣ, ಒಂದಿನ ಮಾಡೋಣ ಆ ದುಡ್ಡನ್ನ ಅಂತ. ನನಗೆ ಲೈಫ್ನಲ್ಲಿ ದುಡ್ಡು ಮಾಡೋದು ಒಂದೇ ಅಲ್ಲ, ನಮಗೆ ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು, ಚೆನ್ನಾಗಿರ್ಬೇಕು ಅಷ್ಟೇ. ನಾವು ನಮ್ಮಿಂದ ನಮ್ ಜನಕ್ಕೆ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕು, ಜನಗಳಿಗೆ ಒಂದು ಉಪಯೋಗ, ಒಳ್ಳೆ ಹಾ, ಮೆಸೇಜ್ ಪಾಸ್ ಮಾಡ್ಬೇಕು, ಇಷ್ಟು ನಮ್ದು ಮೇನ್ ಏಮ್ ಇರೋದು. ಜನಗಳಿಗೆ ಉಪಯೋಗ ಆಗುವಂತ ಕೆಲಸಗಳನ್ನ ಮಾಡಬೇಕು ಅಷ್ಟೇ. ಮತ್ತೆ ವಿಡಿಯೋಸ್ ಅಲ್ಲೆಲ್ಲ ಏನಕ್ಕೆ ಎಣ್ಣೆ ಕುಡಿಯೋದು ಆಗ್ತೀರಾ ಅಂತ ಅನ್ಕೋಬೇಡಿ, ಅದು ಎಂಟರ್ಟೈನ್ಮೆಂಟ್, ಅದು ಕಂಟೆಂಟ್ ಅಲ್ಲಿ ಇರ್ತೀವಿ. ನಾವು ಯಾರಿಗೂ ಕುಡೀರಿ ಅಂತ ಹೇಳಲ್ಲ. ಕಂಟೆಂಟ್ ಆಗಿ ತಗೊಳ್ಳಿ. ನಾವ್ ಯಾವ್ದಾದ್ರು ಒಂದು ಫನ್ನಿ ಇನ್ಸಿಡೆಂಟ್ ಮಾಡ್ಬೇಕಿದ್ರೆ ಅದನ್ನ ಫನ್ನಿ ಆಗಿ ತಗೊಂಡು ಖುಷಿ ಪಡಿ. ನಿಮ್ ಖುಷಿಗೋಸ್ಕರ ಮಾಡ್ತಿರ್ತೀವಿ, ಆದಷ್ಟು ಅದಕ್ಕೇನೆ ಅವಾಯ್ಡ್ ಮಾಡ್ತಿದೀವಿ ಇವಾಗ ಎಣ್ಣೆ ಬಟ್ ಕಂಟೆಂಟ್ಸ್. ಏನ್ ಗೊತ್ತಾ, ಅವಾಯ್ಡ್ ಮಾಡ್ತೀವಿ ಅನ್ನೋದಕ್ಕಿಂತ ಅದ್ರಲ್ಲಿ ನನಗೆ ಅಷ್ಟು ತಪ್ಪು ಅನ್ಸಲ್ಲ. ಒಂದ್ ಸ್ವಲ್ಪ ಮುಖದಲ್ಲಿ ನಗು ಬರ್ಲಿ. ಅದ್ ನಾವು ಮಾಡ್ಬೇಕಿದ್ರು ಕೂಡ ಬೇರೆಯವರೆಲ್ಲ ನೋಡಿದಾಗ ಏನ್ ಮೇಡಮ್ ಹಂಗ್ ಕುಡಿದ್ರಿ, ಸಖತ್ತಾಗಿತ್ತು ನಿಮ್ಗೆ ಏನಾದ್ರು ಅದು ಡಿಸ್ಟರ್ಬ್ ಆಯ್ತಿದೆ ಅನ್ಸಿದ್ರೆ ಆ ರೀಲ್ ನ ಸ್ಕ್ರೋಲ್ ಮಾಡ್ಬಿಡಿ, ಮಾಡಿ. ಇಗ್ನೋರ್ ಮಾಡ್ಬಿಡಿ ಅಷ್ಟೇ. ನಿಜವಾಗ್ಲೂ ಹೇಳ್ತೀನಿ, ಅದಂತೂ ಆಪಲ್ ಜ್ಯೂಸೆ. ನೀವು ನೋಡಿ ಬೇಕಿದ್ರೆ ಒಂದ್ ಬಾಟಲ್ಲೇ 1 ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ. ಯಾಕೆ ಆ ಬಾಟಲ್ ಅಂದ್ರೆ ಅದಕ್ಕೆ ನಾನು ರೀಫಿಲ್ ಮಾಡಬಹುದು. ಇದು ಫಿಜ್ ಕಲರ್ ಅದೇ ಇರೋದ್ರಿಂದ ಅದನ್ನೇ ಹಾಕ್ತಿರ್ತೀವಿ. ಅದನ್ನೇ ನಾನು ಕುಡಿಯೋದು ಕೂಡ, ನನ್ ಕುಡ್ಕಿ ಅಲ್ಲ. ಟ್ರೈನಿಗೆ ಟೈಮ್ ಆಗುತ್ತೆ, 7 ಗಂಟೆ ಟ್ರೈನು, ಬೆಂಗಳೂರಿಗೆ ಹೋಗ್ಬೇಕು. ಟೈಮ್ ತೋರಿಸ್ತೀನಿ ನಾನು. ತೋರಿಸ್ತಿಲ್ಲ, ಇಲ್ಲಿ 5:49 ಆಗಿದೆ ಈಗ ಬೆಳಗ್ಗೆ. ನಂದ್ರಲ್ಲೂ 5:49. ಸರಿ, ಇಷ್ಟಾಗಿತ್ತು. ಮತ್ತೆ ಲಾಸ್ಟು ಅದೇ ಬೇಬಿ ಪ್ಲಾನಿಂಗ್ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ದೀರಾ, ಅದಕ್ಕೆಲ್ಲ ನೋಟ್ ಡೌನ್ ಮಾಡಿಕೊಂಡು ನೀಟಾಗಿ ಬೇಬಿ ಪ್ಲಾನಿಂಗ್ ವಿಡಿಯೋಸ್ ಬರುತ್ತೆ. ಇದರಲ್ಲೂ ಕೂಡ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಬೇಕಾದ್ರೆ ನೀವು ಕಮೆಂಟಲ್ಲಿ ಹಾಕಿ, ನಾನು ಆದಷ್ಟು ಕ್ಲಿಯರ್ ಮಾಡ್ತೀನಿ. ಮತ್ತು ಮುಂದೆ ಇನ್ನೂ ಏನೇನೋ ಐಡಿಯಾಸ್ ಇದೆ. ನಮಗೆ ಯೂಟ್ಯೂಬಿಂದ ಪೇಮೆಂಟ್ ಎಷ್ಟು ಬರುತ್ತೆ ಅಂತ ಕೇಳ್ತಿರ್ತೀರಾ. ಪೇಮೆಂಟ್ ಬರೋದನ್ನ ಎಲ್ಲರೂ ಹೇಳ್ತಾರೆ, ಅದರಿಂದ ದುಡ್ಡು ಮಾಡೋದು ಹೆಂಗೆ ಅಂತ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ಇರೋದೊಂದೇ ಲೈಫು. ಇವರು ಈ ತರ ಹೇಳ್ಕೊಡೋದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾಕಂದ್ರೆ ಇರೋದು ಒಂದೇ ಲೈಫು, ಬರೀ ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ. ಏನ್ ನಾವೇ ಚೆನ್ನಾಗಿರ್ಬೇಕು, ನಾವೇ ಮಾಡ್ಕೋಬೇಕು ಅಂತ ಅದೇನು. ನಾವೆಲ್ಲೋದ್ರು ಕೂಡ ಮತ್ತೆ ಯಾರಿಗೂ ಕೂಡ ಪೇಡ್ ಎಲ್ಲ ಕ್ಲಾಸ್ ಎಲ್ಲ ತಗೊಳಲ್ಲ. ನಾನು ಇಲ್ಲೇ ಯೂಟ್ಯೂಬ್ ಇದೆ, ಅಲ್ಲೇ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೊಂದ್ ವಿಷಯ ಹೇಳ್ತೀನಿ, ಇಲ್ಲಿ ಇವ್ರನ್ನ ಯಾರಾದ್ರೂ ಆಚೆ ಬರೀ ಇದ್ ಹೆಂಗ್ ಮಾಡೋದು ಅಂದ್ರೆ ಸಾಕು, ಟಾಪ್ ಟು ಬಾಟಮ್ ಹೇಳ್ಕೊಟ್ ಬಂದಿರ್ತಾರೆ. ಅದೇ ತಪ್ಪು ಮಾಡೋದಲ್ವಾ ನಾವು? ಇಲ್ಲ ಪರವಾಗಿಲ್ಲ, ಅದು ತಪ್ಪಾದ್ರೂ ಪರವಾಗಿಲ್ಲ, ನಿಮ್ ಒಬ್ರಿಗೆ ಯೂಸ್ ಆದ್ರೂ ಕೂಡ ನಮಗೆ ಖುಷಿ ಆಗುತ್ತೆ. ಮುಂದೆ ತುಂಬಾನೇ ಪ್ಲಾನ್ಸ್ಗಳಿದೆ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ವಿಡಿಯೋಸ್ಗಳಿಂದ ಯೂಸ್ ಆಗೇ ಆಗುತ್ತೆ. ನಿಮ್ಮ 100 ಜನದಲ್ಲಿ ಒಬ್ಬರಾದ್ರೂ ಕೂಡ ನಾನು ಹೇಳೋದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೂಡ ಯೂಟ್ಯೂಬ್ನಲ್ಲಿ ನಂಗೆ ಇಷ್ಟು ಪೇಮೆಂಟ್ ಬಂತು ಅಂತ ಹಾಕೋಬೋದು. ಅದು ಕೂಡ ವಿಡಿಯೋ ಬರುತ್ತೆ, ವೇಟ್ ಮಾಡ್ತಾ ಇರಿ. ನಮಗೆ ಯಾವಾಗ ಖುಷಿ ಆಗುತ್ತೆ, ನೀವೆಲ್ಲರೂ ಕೂಡ ಚೆನ್ನಾಗಿ ಅಂದ್ರೆ ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ಯಾವಾಗ ನೋಡ್ಕೊಳಂಗ್ ಆಗ್ತೀರಾ ಗೊತ್ತಾ, ಅದನ್ನ ನಾವು ಕೂಡ ನೋಡ್ಬೇಕು. ಹಾಗೆ ಕಮೆಂಟ್ ಅಲ್ಲಿ ಹಾಕಿ, ನೀವ್ ಹೇಳಿದ್ರಲ್ಲ ನಾವು ಕೂಡ ಫಾಲೋ ಮಾಡಿದ್ವಿ, ನಮಗೂ ಕೂಡ ಒಳ್ಳೇದಾಯ್ತು. ಅಂದ್ರೆ ನಾವು ಮಾತ್ರ ಬೆಳೆಯೋದಲ್ಲ, ಇವಾಗ ನಾವು ವಿಡಿಯೋಸ್ ಮಾಡ್ತಿದೀವಿ, ನೀವು ನೋಡ್ತಿದ್ದೀರಾ, ನಿಮ್ಮಿಂದ ನಮಗೆ ದುಡ್ಡು ಬರ್ತಿದೆ, ನಾವು ಮಾತ್ರ ಚೆನ್ನಾಗಿರೋಣ ಅಂತ ಇಲ್ಲಕ್ಕೆ ಇಲ್ಲ. ನಮ್ಮ ವಿಡಿಯೋಸ್ ನೀವು ನೋಡ್ತಿದ್ದೀರಲ್ಲ, ನಮ್ ಜೊತೆ ನೀವು ಕೂಡ ಗ್ರೋ ಆಗ್ಬೇಕು, ಅವಾಗ್ಲೇ ನಿಜವಾದ ಸಕ್ಸಸ್ ಅಂದ್ರೆ ಅಲ್ವಾ. ಸೊ ಆದಷ್ಟು ಏನು ಬರುತ್ತೆ ಗೊತ್ತಾ, ಇದರಲ್ಲಿ ಅಮೌಂಟ್ ಎಲ್ಲ ಬರ್ತಿದೆಯಲ್ಲ, ಅದರಲ್ಲಿ ನಿಮಗೆ ನಮ್ಮ ವೀಡಿಯೋಸ್ ನೋಡ್ತಾರಲ್ಲ, ನಾನು ನೋಡ್ಕೊತಿರ್ತೀನಿ, ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತಿರ್ತೀನಿ. ನೀವು ನೋಡ್ಬೋದು, ನಾನು ಎಲ್ಲರನ್ನೂ ಕೂಡ ನೋಡ್ತಿರ್ತೀನಿ. ಮೀಟಪ್ ಮಾಡೋಣ, ಮೀಟಪ್ ಮಾಡಿ ಯಾರು ಕಷ್ಟದಲ್ಲಿದ್ದಾರೆ, ನಿಮ್ಮ ಕೈಯಿಂದನೇ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ದುಡ್ಡು ಕೊಡಿಸ್ತೀನಿ. ಸೊ ಇದು ನನ್ನ ಫ್ಯೂಚರ್ ಡ್ರೀಮ್ಗಳು, ಒಂದೊಂದೇ ನೆರವೇರಿಸ್ಕೋತೀನಿ, ನೀವು ನೋಡ್ತಾ ಇರಿ. ಎಲ್ಲ ಆಗತ್ತೆ ಬಿಡಿ, ಯೋಚನೆ ಮಾಡ್ಬಿಡಿ. ಸರಿ, ಇಷ್ಟ ಆಗಿತ್ತು ಈ ವಿಡಿಯೋ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಇನ್ಫಾರ್ಮೇಟಿವ್ ಕೂಡ ಆಗಿತ್ತು ಅಂತ ಅನ್ಕೋತೀನಿ. ಸೊ ಕೇಳ್ತಿದ್ರಲ್ಲ ಅಷ್ಟು ದುಡ್ಡು ಮಾಡಿದ್ದೀವಿ, ಇಷ್ಟು ದುಡ್ಡು ಮಾಡಿದ್ದೀವಿ ಅಂತ, ಅಷ್ಟೇನಿರಲಿಲ್ಲ. ಸೊ ಇಷ್ಟ ಆಗಿತ್ತು. ಒಂದು ಬಿಸ್ನೆಸ್ ಅಂದಮೇಲೆ ಇವಾಗ ಸುಮಾರು ಜನ ಸ್ಟಾರ್ಟ್ ಮಾಡಿರ್ತಾರೆ, ಅವ್ರಿಗೂ ಹೋಗಿ ಕೇಳಿ, ಆ ರೇಂಜಿಗೆ ಏನು ದುಡ್ಡು ಮಾಡ್ತಾ ಇರಲ್ಲ, ಪ್ರಾಫಿಟ್ ಮಾರ್ಜಿನ್ ಕಮ್ಮಿನೇ ಇರುತ್ತೆ, ಎಲ್ಲನೂ ಕೂಡ ಕಟ್ಟಾಗಿ. ಅದ್ ನಿಜ. ಯಾರು ಅಷ್ಟಾಗಿ ಇವನ್ ಏನಾದ್ರೂ ಈಗ ಸ್ಟಾರ್ಟ್ಅಪ್ ಮಾಡ್ತಿದಾರೆ ಅಂದ್ರೆ ಪ್ರಾಫಿಟ್ ಮಾರ್ಜಿನ್ ಇಟ್ಟಕ್ ಹೋಗಲ್ಲ, ಯಾಕಂದ್ರೆ ಮೊದ್ಲು ಅವ್ರು ಬೆಳಿಬೇಕು ಅನ್ನೋದು ಒಂದು ತಲೆಯಲ್ಲಿ ಬೆಳ್ದಾದ್ಮೇಲೆ ಪ್ರಾಫಿಟ್ ಮಾಡ್ಬೋದು, ಸ್ಟಾರ್ಟಿಂಗ್ ಎಲ್ಲ ಅಷ್ಟಾಗಲ್ಲ. ಥಿಂಕ್ ಒಂದ್ 3-4 ವರ್ಷ ಕಷ್ಟಪಡಲೇಬೇಕು. ನೀವ್ ಯಾವ ಬಿಸ್ನೆಸ್ ಕೈ ಹಾಕಿದ್ರು ಕೂಡ ಸ್ಟ್ರಗಲಿಂಗ್ ಡೇಸ್ ಇರತ್ತೆ, ಅದನ್ನ ಪಾಸ್ ಮಾಡಿ ಹೋದ್ಮೇಲೆನೆ ಸಕ್ಸಸ್ ಸಿಗೋದು. ಅಲ್ಲಿ ತನಕ ನೀವು ಲಾಭ ನೋಡೋದ್ ಕಷ್ಟನೇ.
ಸೊ ಎಲ್ಲದಕ್ಕೂ ರೆಡಿ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಯಾರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅವ್ರಿಗೆ ಎಲ್ರಿಗೂ ಆಲ್ ದಿ ಬೆಸ್ಟ್. ಸೊ ಬಿಸ್ನೆಸ್ ಸಕ್ಸಸ್ ಆಗ್ಲಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ತಡೀರಿ, ಅಲ್ಲಿ- ಟೈಮ್ ತೋರಿಸ್ತೀವಿ ಎಷ್ಟಾಗಿದೆ ಅಂತ. ತೋರಿಸ್ತೋ, ಇನ್ನೊಂದ್ಸತಿ ತೋರಿಸ್ತೀನಿ. ಈಗ 5:53 ನಾನು ಸ್ನಾನ ಮಾಡ್ಕೊಂಡು ಬೇರೆ ರೆಡಿ ಆಗಬೇಕು. 5:53 ಕಾಣಿಸ್ತಿದ್ಯಾ? ಎಲ್ಲಿ Off ಆಯ್ತಾ? ಲಾಗ? ಹಾ. 5:53. ಸರಿ, ಅದಕ್ಕೆಲ್ಲ ಬೇಗ ಹೋಗ್ಬೇಕು. ರೆಡಿ ಆಗೋಣ. ನಮ್ದೇನು ಪ್ಲಾನ್ ಇರಲ್ಲ ನೋಡಿ, ಬೆಳಗ್ಗೆ ಎದ್ಬಿಟ್ಟು ಏನು ಯೋಚನೆ ಮಾಡೋಣ, ಏನಿತ್ತು ಮನ್ಸಲ್ಲಿ ಅದನ್ನ ಹೇಳಿದೀವಿ ಅಷ್ಟೇ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.